ಬಗೆ ಎಂದಿದ್ದ ರಾಗವ ತಿಳುಗಲಿ ಎಂದು ತಿಳುಗಲಿ ನಮ್ಮಪ್ಪ ಮಾಡುತ್ತಿರುವಂತಹ ನಿರೀಶ್ವರದ ಯಾಗದ ಬಗ್ಗೆ ತಿಳಿಯದೆ ಹೋದೆ. ಆದ್ರೆ ನನ್ನವರಿಗೆ ಇದು ತಿಳಿದಿತ್ತಲ್ಲ, ಆದ್ದರಿಂದಲೇ ಅವರು ನನಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಬಾರಿಸಿದ್ದು. ಹೋಗಬೇಡ ದಾಕ್ಷಾಯಿಣಿ, ಹೋಗಬೇಡ. ಹೋದರೆ ಅಪಮಾನ ಎನ್ನುವುದು ಕಟ್ಟಿಟ್ಟ ಬುದ್ಧಿ ಆಗುತ್ತದೆ. ಅವರ ಮಾತನ್ನ ಮೀರಿ ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು ಬಾಂಧವರು ಎನ್ನುವ ಮೋಹದ ಪಾಶಕ್ಕೆ ಸಿಲುಕಿ ಓಡಾಡಿ ಬಂದೆನಲ್ಲ. ಬಂದು ಈ ಶಿವದ್ರೋಹಿಗಳ ಮಧ್ಯೆ ನಿಂತು ಹೋಗಿ ನಾನು ನನ್ನ ಅರಸರಲ್ಲಿ ಏನು ಅಂತ ಹೇಳಿ ಹೋದಾಗ ನನ್ನ ಅರಸರು ಕೇಳ್ತಾರೆ, ಹೇಗಿತ್ತು ದಾಕ್ಷಾಯಿಣಿ ನಿನ್ನ ಅಪ್ಪನ ಮನೆಯ ವೈಭವ? ನಿನ್ನನ್ನು ಚೆನ್ನಾಗಿ ಮಾನಿಸಿದರೆ ಆಗ ನಾನು ಯಾವ ನಾಲಿಗೆಯಲ್ಲಿ ಹೇಳಲಿ? ಇಲ್ಲ ಸ್ವಾಮಿ, ಅಲ್ಲಿ ನಡೆದದ್ದು ನಿರೇಶ್ವರ ಯಾಗ. ನಿಮಗೆ ಹವಿಸಿಲ್ಲ, ನಿಮ್ಮ ಹೆಂಡತಿಯನ್ನು ಅವಮಾನಿಸಿದರು ಅಂತ ಯಾವ ನಾಲಿಗೆಯಲ್ಲಿ ನಾನು ಹೇಳಿ? ಸರಿ ಇಲ್ಲ. ಅವಮಾನಗೊಂಡಂತಹ ಈ ಸುತ್ತ ಮುಖವನ್ನು ಹೊತ್ತುಕೊಂಡು ಮತ್ತೆ ನಾನು ಆ ಕೈಲಾಸವನ್ನು ಸೇರಲಾರೆ. ಈ ದೇಹವನ್ನು ನಾನು ಹೊತ್ತುಕೊಂಡು ಮತ್ತೆ ಕೈಲಾಸವನ್ನು ಸೇರಲಾರೆ. ದೇಹವನ್ನು ತ್ಯಜಿಸುವುದೇ ಲೇಸು. ಇಲ್ಲಿಗೂ ಆಗದ ಅಲ್ಲಿಗೂ ಸಲ್ಲದ ಈ ಜೀವ ತ್ಯಾಗ ಮಾಡುವುದೇ ಮಿಕ್ಕ ಮುನಿಗಳು ಸುರರು ಕಿರುನಗೆ ಸೂಸಲಿ ಕಿಸುಗ ಪ್ರಪಂಚದಲ್ಲಿ ಪಾಲಕರ ಮಾತನ್ನು ಧಿಕ್ಕರಿಸಿ ಪ್ರೇಮ ವಿವಾಹವಾಗುವಂತಹ ಹೆಣ್ಣು ಮಕ್ಕಳು ಇವರನ್ನು ಮಾಡಿ ಪಾಠ ಕಲಿಯಬೇಕು. ರೋಜನಲ್ಲಿ ತಂದೆಗೆ ನುಡಿದ ನಪರಾಕ್ಷಿ ಮಾಡುತ್ತಿರುವಂತಹ ಈ ನಿನ್ನ ಮಖ ನಿನಗೆ ಪುಣ್ಯವನ್ನು ತಂದೊಡ್ಡುತ್ತದೆನ್ನುವ ಹಾಗೆ ಭಾವಿಸಲಿಯೇನು? ಸರ್ವಾತ್ಮಕನಾದಂತಹ ನನ್ನ ಪರಶಿವನಲ್ಲಿ ದ್ವೇಷ ಸಾಧನೆಗೆ ಬೇಕಾಗಿ ನಿರೀಶ್ವರ ಯಾಗವನ್ನು ಕೈಗೊಂಡೆಯ. ನೀನು ಮಾಡುತ್ತಿರುವಂತಹ ಈ ಮಖದಿಂದಲಾಗಿ ನನ್ನ ಪತಿದೇವ ಏನು ಅಂತ ತಿಳಿದೆ. ಭಕ್ತರಾದಂತಹ ಮಾರ್ಕಾಂಡೇಯನಿಗೆ ಬೇಕಾಗಿ ಕಾಲನಿಸಿದಂತಹ ಆ ಮಹಾಕಾಲದಲ್ಲಿ ನಿನಗೆ ಸೇಡಲು ಪಾಪಿ ನಿನ್ನ ಜೊತೆಗೂಡಿದವರು ಯಾರು?
ದೇವತೆಗಳು ಹೊಂದಿದ್ದಾರೆ ಎನ್ನುವಂತಹ ಅಹಂಕಾರದಿಂದ ಬೀಳಬೇಡ. ಈ ದೇವತೆಗಳ ಹಣೆಬರ ನನಗೆ ಗೊತ್ತಿಲ್ವೇ? ಕಷ್ಟ ಬಂದಾಗ ನನ್ನ ಪತಿದೇವನ ಕಾಲಬುಡಕ್ಕೆ ಬಂದು ಬಿದ್ದುವ ಚಾಯಿ. ನೀವು ಮಾಡಿದಂತಹ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತೇನೆ. ಏನು ಹೇಳಿದ್ರೆ ಅಗ್ನಿ ಸುಡುದಿಲ್ಲ ಅಂತೆ. ಏನ್ ಮಾಡ್ತೀವಿ? ಇವನ ಅಗ್ನಿ ಕುಂಡ ಸುಡದಿದ್ರೆ ಏನಂತೆ ಇದ್ದಾರಲ್ಲ ಕೊಟ್ಟಣ ಯಾರಿಗೆ ಬೇಕು ಈತನ ತುಚ್ಛ ಅಗ್ನಿ? ಈತನ ಅಗ್ನಿ ನನ್ನನ್ನು ಸ್ಪರ್ಶಿಸುವುದಕ್ಕೆ ಖಂಡಿತವಾಗಿಯೂ ಇಲ್ಲ. ಆದ್ದರಿಂದಲೇ ಯೋಗೇಶ್ವರನ ಮಡದಿಯಾದಂತಹ ನಾನು ದೇಹದಿಂದಲೇ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಳ್ಳಬಲ್ಲೆ. ಅಗ್ನಿಯಿಂದಲೇ ನನ್ನ ಈ ದೇಹವನ್ನು ತ್ಯಾಗ ಮಾಡುತ್ತೇನೆ, ಸುಟ್ಟುಕೊಳ್ಳುತ್ತೇನೆ. ನಗಾಡಿ ಚಪ್ಪಾಳೆ ಕಟ್ಟಿ ನಗಾಡಿ. ದೇವೇಂದ್ರ, ಅಂತೂ ನಾವು ನಿರೀಕ್ಷಿಸಿದ ಒಂದು ಪ್ರಕರಣ ಇಲ್ಲಿ ನಡೆದು ಹೋಯ್ತು. ಇದೆಲ್ಲ ಸಾಮಾನ್ಯ ಸಂಗತಿ. ಇಂಥದಕ್ಕೆಲ್ಲ ನಾವು ತಲೆಬಿಸಿ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ಯಾರು ಗಾಬರಿಯಾದರೂ ಬೇಡ. ಏನಿದ್ದರೂ ನನ್ನ ಬುದ್ಧಿವಂತಿಕೆಯಿಂದ ನೋಡಿಕೊಳ್ಳುತ್ತೇನೆ. ಆದಿತ್ಯನಂತೆ ಶೋಭಿಸುತ್ತ ಶ್ರೀಹರಿ ಜಗದಾದಿ ಕೇಶವ ಸಲಹೆನುತ ಆದಿತ್ಯ ಮುನಿ ನದ ತರಲು ಧರಿಸಿ ಮತ್ತಾದಿ ಮೂರ್ತಿ ಬೆಸಗೊಂಡ. ಸರಿಯಾದ ಸಮಯಕ್ಕೆ ಬಂದಿದ್ದಿ. ನನ್ನ ಮನವಿ ದಾಕ್ಷಾಯಿಣಿ ಲಕ್ಷಾಂತರವನ್ನು ನೋಡಬೇಕೆಂಬಂತ ತವಕದಿಂದ ಹೋಗಿದ್ದಾಳೆ. ಈ ಹೊತ್ತಿಗೆ ಬರಬೇಕಿತ್ತು, ಬರಲಿಲ್ಲ. ಯಾಕೆ ಬರಲಿಲ್ಲ? ಏನು ಪಾದ ಕೊಂಡಿಸು ತಂದ ತಿಳಿಯದಂದ ಭಾಗವಾದಿನಗಿಯರೆ ಆದುದ ಕಂಡು ಸೈರಿಸದೆ. ಮಹೇಶ್ವರ, ಮೂರು ಲೋಕದ ಎಲ್ಲ ವಿಷಯವನ್ನು ನೀನು ಬಲ್ಲವನಾಗಿದ್ದಿ. ಆದರೂ ನನ್ನ ಬಾಯಿಯಿಂದ ನನ್ನ ದಾಕ್ಷಾಯಣಿ ಮಡದಿ ದಕ್ಷಿಣ ಯಜ್ಞ ನೋಡಲಿಕ್ಕೆ ಹೋಗಿದ್ದಾಳೆ. ಏನಾಗಿದಂತ ನನ್ನ ಬಾಯಿಂದ ಕೇಳಲು ಬಯಸ್ತಿ. ಮಹೇಶ್ವರ, ಎಲ್ಲರನ್ನೂ ಬಲ್ಲವನು ನೀನು. ಆದರೂ ಹೇಳು, ನಿನ್ನ ಮಡದಿ ದಾಕ್ಷಾಯಣಿ ದಕ್ಷಿಣ ಯಜ್ಞವನ್ನು ನೋಡಲಿಕ್ಕೆ ಅಲ್ಲಿ ಹೋದರು. ಅಲ್ಲಿ ಹೋಗುವಾಗ ಅವರ ಎಲ್ಲ ದಾಯಾದಿಗಳು ಅಲ್ಲಿ ತುಂಬಿ ದುಡಿದಿದ್ರು. ಆ ಹೊತ್ತಿನಲ್ಲಿ ಅವರ ಬಂಧು ಸಂಬಂಧಿಕರು ಎಲ್ಲರೂ ಯಾರು ಮಾತಾಡಿಲ್ಲ. ಅದು ಬಿಟ್ಟು ಬಿಡು, ಅವಳ ತಂದೆ ತಾಯಿ ಅವಳು ಕೂಡ ಅವರಲ್ಲಿ ಮಾತಾಡಿಲ್ಲ. ಹೀಗೆ ದಾಕ್ಷಾಯಣಿ ಚಿಂತೆಯಲ್ಲಿ ಇರುವಾಗ ಯಜ್ಞವನ್ನು ನೋಡುತ್ತೇನೆ ಅಂತ ಯಜ್ಞಕ್ಕೆ ಪ್ರದಕ್ಷಿಣೆ ಹಾಕುತ್ತಾ ಹೋಗುವಾಗ ಈಶಾನ್ಯ ದಿಕ್ಕಿನಲ್ಲಿ ಮಹೇಶ್ವರ ನಿನ್ನ ಹೆಸರಿನಲ್ಲಿ ಇಲ್ಲಿ ಅವಧಿಯೇ ನಡೆಯುವುದಿಲ್ಲ. ಇದರಿಂದ ಬೇಸರಗೊಂಡ ದುಃಖಗೊಂಡ ದಾಕ್ಷಾಯಣಿ ತಾವಾಗ್ನೆಯಲ್ಲಿ ದಾಕ್ಷಾಯಿಣಿ
ಪ್ರಪಂಚವನ್ನು ಮತ್ತೆ ಸೃಷ್ಟಿಸ್ತೇವೆ. ನನ್ನನ್ನ ಈ ಹುಟ್ಟಿಗೆ ಕಾರಣ ಏನು, ಸೃಷ್ಟಿಗೆ ಕಾರಣ ಏನು? ಮರಿಯಾನೆ